ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಇತ್ತೀಚೆಗೆ ಅಗಲಿದ ಹಿರಿಯ ಪತ್ರಕರ್ತರಿಗೆ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಕೆಯುಡಬ್ಲ್ಯೂಜೆ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ಭಾಗವಹಿಸಿ ಅಗಲಿದ ಹಿರಿಯ ಪತ್ರಕರ್ತರಾದ ಕೋಲಾರ ಜಿಲ್ಲೆಯ ಎಂಜಿ ಪ್ರಭಾಕರ್, ಬೀದರ್ನ ನಾಗಶೆಟ್ಟಿ ಧರಂಪುರಿ, ಬೆಂಗಳೂರಿನ ದೊಡ್ಡ ಬೊಮ್ಮಯ್ಯ, ಹುಬ್ಬಳ್ಳಿಯ ಭೀಮಸೇನ ಪದಕಿ, ಸಕಲೇಶಪುರದ ಎಂಎನ್ ಶಿವಕುಮಾರ್ ಮತ್ತು ಕಲಬುರಗಿಯ ಪ್ರಭುಲಿಂಗ ನೀಲೂರೆ ಇವರುಗಳಿಗೆ ಪುಷ್ಪ ಸಮರ್ಪಿಸುವ ಮೂಲಕ ಶ್ರದ್ಧಾಂಜಲಿ ಅರ್ಪಿಸಿದರು. ಸಕಲೇಶಪುರ ಮಾಜಿ ಶಾಸಕರಾದ ವಿಶ್ವನಾಥ್ ಅವರು ತಮ್ಮ ಸ್ನೇಹಿತರಾಗಿದ್ದ ಎಂಎನ್ ಶಿವಕುಮಾರ್ ಅವರೊಂದಿಗೆ ಇದ್ದ ಒಡನಾಟದ ಕುರಿತು ಮಾತನಾಡಲೆಂದೇ ಕೆಯುಡಬ್ಲ್ಯೂಜೆ ಹಮ್ಮಿಕೊಂಡ ಕಾರ್ಯಕ್ರಮಕ್ಕೆ ಬಂದಿರುವುದಾಗಿ ಹೇಳಿದರು. ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಖಜಾಂಚಿ ವಾಸುದೇವ ಹೊಳ್ಳ, ಕೋಲಾರ ವಾಣಿ ಸಂಪಾದಕ ಬಿಎನ್ ಮುರಳಿ ಪ್ರಸಾದ್, ಎಂಜಿ ಪ್ರಭಾಕರ ಅವರು ಪತ್ರಕರ್ತರ ಸಂಘಕ್ಕೆ ನೀಡಿದ ಕೊಡುಗೆ ಹಾಗೂ ಅವರ ಒಡನಾಟದ ಕುರಿತು ಮಾತನಾಡಿದರು. ಕೆಯುಡಬ್ಲ್ಯೂಜೆ ಮಾಜಿ ಅಧ್ಯಕ್ಷ ವೆಂಕಟೇಶ್, ಹಿರಿಯ ಪತ್ರಕರ್ತರಾದ ಭಾಷಾ ಗುಳ್ಳೆಂ, ಶಶಿಕಲಾ, ಪತ್ರಕರ್ತರ ಸಹಕಾರ ಸಂಘದ ನಿರ್ದೇಶಕ ಧ್ಯಾನ್ ಪೂರ್ಣಚ್ಚ ಇವರು ಅಗಲಿದ ಪತ್ರಕರ್ತರ ಕುರಿತು ಮಾತನಾಡಿ ನುಡಿ ನಮನ ಸಲ್ಲಿಸಿದರು. ಮೃತ ಪತ್ರಕರ್ತ ದೊಡ್ಡ ಬೊಮ್ಮಯ್ಯ ಅವರ ಶ್ರೀಮತಿ ಅನಿತಾ ಮತ್ತು ಪುತ್ರ ಹೇಮಂತ್ ಕುಮಾರ್ ಅವರಿಗೆ ಈ ಸಂದರ್ಭದಲ್ಲಿ 29,500 ರೂಪಾಯಿಗಳ ಪತ್ರಕರ್ತರ ಅಪದ್ಬಾಂಧವ ನಿಧಿಯ ಚೆಕ್ಕನ್ನು ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರು ಅವರು ನೀಡಿದರು. ನೋಡಿ, ಸಾವು ನಿಶ್ಚಿತವಾಗಿ ಆಕಸ್ಮಿಕವಾಗಿ ನಾವು ಹುಟ್ಟುಬಿಡ್ತೀವಿ. ಸಾವು ಖಂಡಿತ, ನಾವಿಲ್ಲೆಲ್ಲರೂ ಸಾಯೋರೆ. ಬಟ್ ಆ ಸಾವು ತುಂಬ ಕಠಿಣವಾದಂಥ ಶಬ್ದ. ಮತ್ತು ಆ ಮನೆಗಳಿದಾವಲ್ಲ, ಸಾವಿನ ಮನೆಗಳು ಮತ್ತು ಸ್ನೇಹಿತರು ಅದನ್ನು ಸಹಿಸ್ಕೊಳ್ಳೋದು ಕಷ್ಟ. ಅದು ಹೀಗೆ ಸಾರ್ವಜನಿಕರ ಮಧ್ಯೆ, ಜನರ ಮಧ್ಯೆ ಕೆಲಸ ಮಾಡ್ತಕ್ಕಂಥ ವಿಶೇಷವಾಗಿ ಪತ್ರಕರ್ತರು ಆಕಸ್ಮಿಕವಾಗಿ ಸತ್ತಂಥವ್ರಿದ್ದಾರೆ. ಉದಾಹರಣೆಗೆ ಬೊಮ್ಮಯ್ಯ ಅವರು ಕೆಲಸ ಮಾಡ್ತಾ ಮಾಡ್ತಾ ಮನೆಗೆ ಇನ್ನೇನು ತಲುಪಬೇಕು, ಮನೆಯವರೆಲ್ಲರೂ ಅವ್ರು ಬರೋದನ್ನ ಕಾಯ್ತಾ ಇರ್ತಾರೆ, ಅವ್ರ ಜೊತೆಯಲ್ಲಿರೋದನ್ನ ಕಾಯ್ತಾ ಇರ್ತಾರೆ. ಇಂಥ ಸಂದರ್ಭದಲ್ಲಿ ಸಾವು ತುಂಬ ಕಠಿಣವಾದ್ದು. ಅದರಿಂದ ನಾವು ಅವ್ರನ್ನ ನೆನೆಸ್ಕೊಳ್ಳೋದು ಅತ್ಯಂತ ಮುಖ್ಯವಾದ್ದು. ಜೊತೆಗೆ ನಮ್ಮ ಶಿವಾನಂದ ಅವರು, ಅಧ್ಯಕ್ಷರು ಶಿವಾನಂದ ಅವರು ಹೇಳಿದ ಒಂದು ಮಾತು ನನಗೆ ತುಂಬ ಸರಿಯಾದ್ದು. ಯಾಕೆಂದರೆ ನಾವು ಕಷ್ಟದ ಸಂದರ್ಭದಲ್ಲಿ ವಿಶೇಷವಾಗಿ ಪತ್ರಕರ್ತರಿಗೆ ಒಂದು ನಿಧಿಯನ್ನು ಮಾಡಬೇಕು. ಸರ್ಕಾರದವರು ಅದಕ್ಕೆ ಆ ನಿಧಿಯನ್ನು ಕೊಡಬೇಕು. ಹಾಗೆ ಸಾರ್ವಜನಿಕರಿಂದಲೂ ಒಂದು ದೊಡ್ಡ ನಿಧಿಯನ್ನು ಮಾಡಿಡಬೇಕು. ಈ ಸಂದರ್ಭದಲ್ಲಿ ಆ ಕುಟುಂಬಕ್ಕೆ ನೆರವಾಗೋದಿದೆಯಲ್ಲ, ಭಾರಿ ದೊಡ್ಡ ಕೆಲಸ. ಬಹುಶಃ ಆ ಕೆಲಸನ ಶಿವಾನಂದ ಮಿತ್ರರು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನಮ್ಮಂಥವ್ರು ಅದಕ್ಕೆ ಕೈ ಜೋಡಿಸ್ಬೇಕಾಗ್ತದೆ. ಈ ತೀರ್ಕೊಂಡಂಥ 6 ಜನ ಪತ್ರಕರ್ತರು ಈ ಸಮಾಜಮುಖಿಯಾಗಿ ಸಮಾಜನ ಸರಿಪಡಿಸೋದಕ್ಕೆ, ಸಮಾಜದ ಸ್ಥಿತಿಯನ್ನು ಬೆಳಕು ಚೆಲ್ಲುವಂಥ ಕೆಲಸನ ಮಾಡಿದ್ದಾರೆ. ಅವರೆಲ್ಲರೂ ಕೂಡ ಸಮಾಜದ ಆಸ್ತಿ. ಅವರಿಗೆ ವಿಶೇಷವಾಗಿ ನಾನು ನನ್ನ ಇಡೀ ಸಮಾಜದ ಪರವಾಗಿ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸ್ತೇನೆ. ಜೊತೆಗೆ ಆ ಕುಟುಂಬದ ಜೊತೆ ನಾವು ಕೇವಲ ಭಾಷಣ ಅಲ್ಲ, ನಿಲ್ಲಬೇಕು ಜೊತೆಯಲ್ಲಿ. ಆ ಕೆಲಸನ ನಾವೆಲ್ಲ ಮಾಡ್ತೀವಿ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಪ್ರತಿ ಸಂದರ್ಭದಲ್ಲೂ ಕೂಡ ನಮ್ಮ ಜೊತೆಯಲ್ಲಿ ಇದ್ದು ಸೇವೆ ಸಲ್ಲಿಸಿ ಅಗಲಿದಂಥ ಪತ್ರಕರ್ತರಿಗೆ ಶ್ರದ್ಧಾಂಜಲಿ ಸಲ್ಲಿಸುವಂಥ ಕೈಂಕರ್ಯವನ್ನು ಪ್ರತಿ ಸಲ ನಾವು ತಪ್ಪದೆ ಮಾಡ್ಕೊಂಡು ಬರ್ತೀವಿ. ಈ ಬಾರಿ ಹೆಚ್ಚು ಜನ ನಮ್ಮನ್ನು ಅಗಲಿದ್ದಾರೆ. ಈಗಾಗಲೇ ಅಲ್ಲಿ ಪಟ್ಟಿಯನ್ನು ನೋಡಿದ್ದೀರಿ. ಎಂ ಪಾಟೀಲ್ ಸೇರಿದಂತೆ ಶಿವಕುಮಾರ್, ಹಾಗೆ ದೊಡ್ಡ ಬೊಮ್ಮಯ್ಯ, ಹೊನ್ನುಡಿ ಪ್ರಭಾಕರ್ ಸೇರಿದಂತೆ ಎಲ್ಲ ನಮ್ಮ ಸ್ನೇಹಿತರುಗಳು, ನಾಗಶೆಟ್ಟಿ ಧರಂಪುರ್, ಹಾಗೆ ಭೀಮಸೇನ ಪದಕಿ, ಹೀಗೆ ಎಲ್ಲರೂ ಮತ್ತು ಪತ್ತಾರ್, ಈ ಥರ ಎಲ್ಲರೂ ನಮ್ಮನ್ನು ತುಂಬ ಜನರು ಅಗಲಿದ್ದಾರೆ. ಅಂಥವ್ರೆಲ್ಲರಿಗೆ ನುಡಿ ನಮನ ಸಲ್ಲಿಸುವಂಥ ಕಾರ್ಯಕ್ರಮವನ್ನು ಮಾಡಿದ್ವಿ. ನಾವು ಸತ್ತ ಮೇಲೆ ಏನೂ ಕೊಡಲಿಕ್ಕಾಗಲ್ಲ ಅವರಿಗೆ. ಅಟ್ಲೀಸ್ಟ್ ಸತ್ತ ನಂತರ ಅವರ ದುಃಖದಲ್ಲಿ ನಾವಿದ್ದೀವಿ, ಅವ್ರ ಜೊತೆಯಲ್ಲಿ ನಾವಿದ್ದೀವಿ ಅಂತೇಳಿ ಅವ್ರ ಬಗ್ಗೆ ಅವರ ಒಡನಾಟ ಇಟ್ಕೊಂಡವರಿಂದ ಮಾತನಾಡಿಸುವಂಥದ್ದು, ಆ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸುವಂಥ ಕೆಲಸವನ್ನು ಇವತ್ತು ಮಾಡಿದ್ದೀವಿ. ಜೊತೆಗೆ ಅವರ ಕುಟುಂಬಕ್ಕೆ ನೆರವನ್ನು ಕೊಡುವಂಥ ಕೆಲಸವನ್ನು ಕೂಡ ನಾವು ಮಾಡಿದ್ದೀವಿ. ಈಗಾಗಲೇ ನಮ್ಮ ನಾಗಶೆಟ್ಟಿ ಧರಂಪುರ್ ಅವರ ಕುಟುಂಬಕ್ಕೂ ಕೂಡ ಮೊನ್ನೆ ಅಷ್ಟೇ 10,000 ರೂಪಾಯಿ ನೆರವನ್ನು ಕೂಡ ನಾವು ಸಂಘದಿಂದ ಕಳಿಸ್ಕೊಟ್ವಿ. ಈಗ ದೊಡ್ಡಬೊಮ್ಮಯ್ಯ ಅವರ ಕುಟುಂಬಕ್ಕೂ ಕೂಡ ನಮ್ಮ ಆಪತ್ಬಾಂಧವ ನಿಧಿಯಿಂದ 29,500 ರೂಪಾಯಿ
ಕಲೆಕ್ಟ್ ಆಯಿತು ಅಷ್ಟನ್ನು ಬೈ ಚೆಕ್ಕಲ್ಲಿ ಕೊಟ್ಟಿದ್ದೇವೆ. ಹಾಗೆ ಮತ್ತು ಬೇರೆ ಏನೇನೆಲ್ಲ ಸಾಧ್ಯ ಇದೆ ನಾವು ಅವ್ರ ಕುಟುಂಬಗಳಿಗೆ ಕೊಡುವಂಥ ಕೆಲಸ ಮಾಡ್ತಾಯಿದ್ದೀವಿ. ಇವತ್ತು ಅಗಲಿದಂಥ ಪತ್ರಕರ್ತರು ಅಷ್ಟೂ ಜನ ಪತ್ರಕರ್ತರಿಗೂ ಕೂಡ ಶ್ರದ್ಧಾಂಜಲಿ ಸಲ್ಲಿಸುವಂಥ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಅವರಿಗೆ ಅವರ ಕುಟುಂಬಕ್ಕೆ ಧೈರ್ಯ ಶಕ್ತಿ ಎಲ್ಲವನ್ನು ಕೊಡಲಿ ಭಗವಂತ ಅಂತೇಳಿ ಪ್ರಾರ್ಥನೆ ಮಾಡ್ತೀವಿ. ಅವರ ಆದರ್ಶಗಳನ್ನು ಪರಿಪಾಲನೆ ಮಾಡ್ಕೊಂಡು ಹೋಗುವಂಥ ಕೆಲಸವನ್ನು ನಾವು ನೀವು ಸೇರಿ ಎಲ್ಲರೂ ಮಾಡೋಣ. ಜೀರೋ ಇದ್ದ ಅಕೌಂಟಲ್ಲಿ ಇವತ್ತು ಪತ್ರಕರ್ತರ ಕ್ಷೇಮಾಭಿವೃದ್ಧಿ ನಿಧಿಗೆ 1,01,36,000 ರೂಪಾಯಿಯನ್ನು ಜಮೆ ಮಾಡಿದ್ದೇವೆ. ಅದರ ಬಡ್ಡಿ ಹಣದಲ್ಲಿ ಪ್ರತಿ ತಿಂಗಳ ಬೇರೆಯವರಿಗೆ ಅದರ ನೆರವನ್ನು ಕೊಡಿಸುವಂಥ ಕೆಲಸ ಮಾಡ್ತಾಯಿದ್ದೀವಿ. ಅದರ ಜೊತೆಗೆ ಆಪತ್ ಬಾಂಧವ ಅಂತೇಳಿ ಇನ್ನೊಂದು ನಿಧಿಯನ್ನು ಪ್ರಾರಂಭ ಮಾಡಿ ಅದರಲ್ಲೂ ಕೂಡ ನಾವು ಹಣವನ್ನು ಕಲೆಕ್ಟ್ ಮಾಡ್ತಾಯಿದ್ದೀವಿ. ಅಂದರೆ ಎಲ್ಲರೂ 200 ರೂಪಾಯಿ ಸರ್ವಿಸ್ ಅದರಲ್ಲಿ ಹಾಕ್ತಾರೆ. ಅದು ಸುಮಾರು ಈಗ ಪ್ರತಿ ತಿಂಗಳ 50,000 to 60,000 ರೂಪಾಯಿ ಕಲೆಕ್ಟ್ ಆಗುವಂಥ ಹಂತಕ್ಕೆ ಬಂದಿದೆ. ಹಾಗಾಗಿ ಆ ಹಣವನ್ನು ಕೂಡ ಪತ್ರಕರ್ತರಿಗಾಗಿಯೇ ಬಳಸ್ತಾಯಿದ್ವಿ. ಅದರ ಆಚೆಗೆ ಮುಖ್ಯಮಂತ್ರಿಗಳ ಇದರ CM ರಿಲೀಫ್ ಫಂಡಿಂದಲೂ ಕೂಡ ಕೊಡಿಸ್ತಾಯಿದ್ವಿ. ಈ ಥರದ ಅನೇಕ ನೀನು ಕೂಡ ಅದರಲ್ಲಿ ಫಲಾನುಭವಿ. ಎಲ್ಲರೂ ಆ ಥರದ ಯಾರ್ಯಾರು ಸಾಧ್ಯ ಇದೆ ಎಲ್ರಿಗೂ ಆ ಕೆಲಸವನ್ನು ಮಾಡ್ತಾಯಿದ್ದೀವಿ. ಈ ಸಂಘದವರು ನಮಗೆ ಮಾಡಿರೋವಂಥ ಉಪಕಾರವನ್ನು ಮರೆಯೋದಿಲ್ಲ. ಎಲ್ಲ ಮುಂದೆ ಬರುವಂಥವ್ರಿಗೂ ಸಹಾಯ ಮಾಡಲಿ ಅಂತ ಕೇಳ್ಕೊತೀನಿ. ಯಾಕಂದರೆ ನಮ್ಮನ್ನು ಕರೆದು ಇಲ್ಲಿವರೆಗೂ ಕರೆದು ನಮಗೆ ಉಪಕಾರ ಮಾಡಿದ್ದಾರೆ. ಅವರೆಲ್ರಿಗೂ ಮುಂದೇನೂ ಬರೋವಂಥವ್ರು ಯಾರಿಗೂ ಬರಬಾರ್ದು. ಬರ್ತೈತೆ ಈ ಸಾವು ಅನ್ನೋದು ಯಾರನ್ನೂ ಬಿಡಲ್ಲ. ಇನ್ನು ಮುಂದೆ ಬರೋರ್ಗು ಹಿಂಗೆ ಸಹಾಯ ಮಾಡಲಿ ಈ ಸಂಘ ಸಂಸ್ಥೆಗಳಿಂದ. ಅವ್ರಿಗೆ ಒಳ್ಳೇದಾಗಲಿ, ಅವ್ರ ಫ್ಯಾಮಿಲಿಗೆ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ಸರ್. ಇವತ್ತಿಗೂ ಮರೆಯಲ್ಲ. ಇದು ಹಂಗಂದರೆ ಇದು ಟ್ರಾಜಿಡಿ ಈ ಥರ ಸಡನ್ನಾಗಿ ಆದಾಗ ನಮಗೆ ಭಾಳ ಕಷ್ಟ ಆಗುತ್ತೆ. ಅದರಲ್ಲಿ ಹೆಲ್ಪ್ ಮಾಡಿದ್ದಕ್ಕೆ ಭಾಳ ಧನ್ಯವಾದಗಳು. ಹೀಗೆ ನಮಗೆ ಸರ್ಕಾರ ಕಡೆಯಿಂದ CM ಕಡೆಯಿಂದ ಏನಾದರೂ ಆರ್ಥಿಕವಾಗಿ ಸಹಾಯ ಆದರೆ ಭಾಳ ನಮ್ಮ ಕುಟುಂಬಕ್ಕೆ ಸಹಾಯ ಆಗುತ್ತೆ ಸರ್. ಥ್ಯಾಂಕ್ ಯು.